ಸೊ ಲೈವಲ್ಲಿದ್ದೀನಿ, ಯಾರಾದರೂ ಜಾಯಿನ್ ಆಗ್ತಾರಾ ನೋಡೋಣ ಅಂತ. ಫಸ್ಟ್ ಟೈಮ್. ಎಸ್, ಹಲೋ, ಹಾಯ್. ಯಾರು? ಜಯಪ್ 217. ಎಸ್, ಹಾಯ್. ಸೊ ಒಬ್ಬರು ಜಾಯಿನ್ ಆಗಿದ್ದಾರೆ. ಸೊ ಏನಿಲ್ಲ, ವೆರಿ ಗುಡ್ ಮಾರ್ನಿಂಗ್. ಇನ್ನೊಬ್ಬರು ಜಾಯಿನ್ ಆದರು. ಯಾರು? ಶ್ರೀಕಾಂತ್ ರೆಡ್ಡಿ. ಓಕೆ, ಜಾಯಿನ್. ಸೊ ಏನಿಲ್ಲ. ಎಸ್, ಹಾಯ್. ಎಲ್ಲರೂ ಹೇಗಿದ್ದೀರಿ? ಫಸ್ಟ್ ಟೈಮ್ ಲೈವ್ ಬರ್ತಾಯಿದ್ದೀನಿ. ಹೇಗಿದ್ದೀರಿ ಎಲ್ಲರೂ? ಕಾಮೆಂಟ್ ಮಾಡಿ. ಹಾಯ್. ಶ್ರೀಕಾಂತ್ ರೆಡ್ಡಿ. ಓಕೆ. ಸೊ ಎನಿವೇಸ್, ಲೈವ್ ಬಂದೆ. ನಾನು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ. ಇನ್ನೊಬ್ಬರು ಜಾಯಿನ್ ಆದರು, ಪ್ರವೀಣ್ ಅಂತ. ಓಕೆ, ನಾನು ಆ್ಯಕ್ಚುಲಿ ಇವಾಗ ನೀವು ಯಾರೆಲ್ಲ ಜಾಯಿನ್ ಆಗಿದ್ದೀರಿ ನಾನು ಮಾತಾಡ್ಸೋಕ್ಕಾಗಲ್ಲ, ಸಾರಿ. ನೆಕ್ಸ್ಟ್ ಟೈಮು ನಾನು ಇಂಟ್ರಾಕ್ಷನ್ ಮಾಡ್ತೀನಿ. ಇವಾಗ ಹಾಗೆ ಮಾತಾಡ್ತೀನಿ. ಸೊ ನಾನಿವಾಗ ಉಡುಪಿನಲ್ಲಿ ನನ್ನ ಮನೆಯಲ್ಲಿ ಇದ್ದೀನಿ, ರೆಂಟೆಡ್ ಹೌಸು. ಓಕೆನಾ? ಸೊ ನನ್ನ ವಿಚಾರಗಳು ಆಲ್ರೆಡಿ ನಾನು ತಿಳಿಸಿದ್ದೀನಿ, ಸಾಕಷ್ಟು ವಿಚಾರಗಳು. ಮೋಟಿವೇಶನ್ ವೀಡಿಯೋಸ್ ಮಾಡ್ತಾಯಿರ್ತೀನಿ, ನಿಮ್ಮೆಲ್ರಿಗೂ ಗೊತ್ತಿರ್ಬೋದು. ನಾನು ಓದಿರೋದು ಸೈಕಾಲಜಿ, MSc BEd ಆಗಿ ಟೀಚರ್ ಕೆಲಸ ಕೂಡ ಮಾಡಿ, ಆ್ಯಕ್ಚುಲಿ ನಂದು ಡಿವೋರ್ಸ್ ಕೂಡ ಆಗಿದೆ. ಲೀಗಲಿ ಡಿವೋರ್ಸ್ ಎಲ್ಲ ನಮ್ಮ ಮನೆಯಲ್ಲಿ ಮಾಡಿಸ್ಕೊಟ್ಟು ಎಲ್ಲ ಆಗಿದೆ. ಇಷ್ಟೆಲ್ಲ ಆಗಿ ಇವಾಗ ನನ್ನ ಲೈಫ್ಗೆ ವಿನು ಬಂದಿದ್ದಾನೆ. ಇದೆಲ್ಲ ಹೇಳಿದ್ದೀನಿ ಆಲ್ರೆಡಿ. ನಮ್ಮದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಂತಂದರೆ ಅವ್ನು ಬೆಂಗಳೂರು ಇದ್ದಾನೆ, ನಾನು ಉಡುಪಿಯಲ್ಲಿದ್ದೀನಿ. ನಾನು ಇವಾಗ ಯಾಕೆ ಲೈವ್ ಬಂದಿದ್ದು ಅಂದರೆ, ನನಗೆ ಮತ್ತೆ ಒಂದು ರೀತಿ ಏನಪ್ಪ, ಇಷ್ಟು ಸ್ನೇಹಿತರಲ್ಲೇ ಇಷ್ಟು ನಾನಿವಾಗ ಮಾತಾಡ್ತಾ ಇರೋದು ನನ್ನ ಸ್ನೇಹಿತೆ ಬಗ್ಗೆ, ವಿನು ಬಗ್ಗೆ ಅಲ್ಲ, ನನ್ನ ಸ್ನೇಹಿತೆ ಬಗ್ಗೆ. ಹೆಸರು ಹೇಳೋದಿಲ್ಲ ನಾನು ಇದು ಲೈವ್ ವಿಡಿಯೋನಲ್ಲಿ. ಏನಂತಂದರೆ ನನಗೆ ಆದರೆ ಈಗ ಮಾತಾಡಲೇಬೇಕು, ಯಾಕಂದರೆ ನಾನು ಒಬ್ಬಳೇ ಬದುಕ್ತಾ ಇರೋವಂಥವಳು, ಆಯಿತಾ? ಬಟ್ ಕೇಳಿಸ್ತಿದೆಯಾ? ಅಟ್ಲೀಸ್ಟ್ ಎಸ್ ಅಂತ ಕಮೆಂಟ್ ಮಾಡಿ. ಕೇಳಿಸ್ತಾ ಇದೆಯಾ? ಸೊ ಓಕೆ, ಯಾರು ಕಾಮೆಂಟೇ ಮಾಡ್ತಾ ಇಲ್ಲಪ್ಪ. ಓಕೆ. ಸೊ ನನಗೆ ಅನ್ನಿಸ್ತು, ಏನಪ್ಪ ಫ್ರೆಂಡ್ಸಲ್ಲಿ ಕೂಡ ಇಷ್ಟು ಜನ ಫೇಕ್ ಫ್ರೆಂಡ್ಸ್ ಇರ್ತಾರ ಅಂತ. ಅಂದರೆ ಇದ್ದಿದ್ದೇ ಒಬ್ಬಳು ಫ್ರೆಂಡು ನನಗೆ. ಹಾಯ್, ಗುಡ್ ಮಾರ್ನಿಂಗ್. ಜಮ್ಮು ಆ್ಯಂಡ್ ಕಾಶ್ಮೀರ್ ಅವರು. ನಾನು ಡೆಲ್ಲಿಗೆ ಒಂದು ಸತಿ ಮಿಷಿನ್ ಸಲುವಾಗಿ, ನನಗೆ ಡಿವೋರ್ಸ್ ಆಗಿ ಬಂದಿದ್ದ ದುಡ್ಡಲ್ಲಿ ಮಿಷಿನ್ ತೊಗೊಳೋದಕ್ಕೆ ಒಬ್ಬಳೇ ಇಲ್ಲಿಂದ ಡೆಲ್ಲಿಗೆ ಹೋಗಿದ್ದೆ. ಅಲ್ಲಿ ನಾನು ಇಲ್ಲೇ ಹಾಸ್ಟೆಲರ್ ಅಂತ ಅಲ್ಲೊಂದಿತ್ತು, ಇಲ್ಲೇ ಇಂಟರ್ನೆಟಲ್ಲೆಲ್ಲ ನೋಡಿ ಬುಕ್ ಮಾಡಿ ಅಲ್ಲಿ ಹೋದಾಗ ಅಲ್ಲಿ ಪರಿಚಯ ಆಗಿದ್ದು. ಪಾಪ ಗುಡ್ ಮಾರ್ನಿಂಗ್ ಅಂತ ಕಳಿಸ್ತಾರೆ ನೋಡಿ. ಒಂದು ಸತಿ ಯಾರು ಪರಿಚಯ ಆದವರು ನನಗೆ ಹಾಗೆ ನೆನ್ಪಿಟ್ಕೊಂಡು ಇದು ಮಾಡ್ತಾರೆ. ಓಕೆ, ಎನಿವೇಸ್, ಗುಡ್ ಮಾರ್ನಿಂಗ್. ಹಾಯ್. ಸೊ ಹಾಯ್, ಐ ಆಮ್ ಟಾಕಿಂಗ್ ಇನ್ ಕನ್ನಡ. ಓಕೆ, ಐ ವಿಲ್ ಡೂ ಅನದರ್ ವಿಡಿಯೋ ಇನ್ ಇಂಗ್ಲೀಷ್. ಓಕೆ, ಫೈನ್. ಸೊ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ನಾನು. ಏನಪ್ಪ ಇಷ್ಟು ಫೇಕ್, ಬೆಸ್ಟ್ ಫ್ರೆಂಡಲ್ಲಿ ಇಷ್ಟು ಫೇಕ್ ಇರ್ತಾರ ಅಂತ ಅನ್ನಿಸ್ಬಿಡ್ತು. ಏನಂತಂದರೆ, ನನ್ನ ಫ್ರೆಂಡು ನಾನು ಓದಿದ್ದು ನ್ಯೂ ಕೇಂಬ್ರಿಡ್ಜ್ ಹೈಸ್ಕೂಲು, ಆಯಿತಾ? ನ್ಯೂ ಕೇಂಬ್ರಿಡ್ಜು RPC ಲೇಔಟಲ್ಲಿ ನಮ್ಮ ಮನೆಯಲ್ಲಿ ಫಸ್ಟ್ ಸೇರಿಸಿದ್ರು. LKG ಇಂದ 4ನೇ ಕ್ಲಾಸ್ವರೆಗೂ ಅಲ್ಲಿ ಓದಿದ್ದು. ಅದಾದ ನಂತರ 5ನೇ ಕ್ಲಾಸ್ಗೆ ನನಗೆ ಮೇನ್ ಬ್ರ್ಯಾಂಚ್ಗೆ ಶಿಫ್ಟ್ ಮಾಡ್ತಾರೆ. ಅದೇ ವಿಜಯನಗರಲ್ಲಿ ನ್ಯೂ ಕೇಂಬ್ರಿಡ್ಜ್, ಅದೇ ಸ್ಕೂಲ್ದೇ ಬೇರೆ ಬ್ರ್ಯಾಂಚ್. ಅದಾದಮೇಲೆ ನಾನು 5th 6th 7th ಓದಿದೆ. 8ಗೆ ಸ್ವಲ್ಪ ಈ ಸೆಕ್ಷನ್ ಎಲ್ಲ ಶಫಲ್ ಆಗುತ್ತಲ್ವ, ಬೇರೆ ಬೇರೆ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಮಿಕ್ಸ್ ಆಗ್ತಾರಲ್ವ. ಸೊ ಆವಾಗ ನನಗೆ ಒಂದು ಹುಡುಗಿ ಪರಿಚಯ ಆಗ್ತಾಳೆ, ಆಯಿತಾ? ನಾವಿಬ್ಬರು ಪಕ್ಕದಲ್ಲೇ ಕೂತಿರ್ತೀವಿ, ಎಲ್ಲ ಮಾಡ್ತೀವಿ, ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡ್ತೀವಿ, ನಕ್ಕೊಂಡು ಇರ್ತೀವಿ, ಎಲ್ಲ ತುಂಬ ಕ್ಲೋಸ್ ಫ್ರೆಂಡು ಇಬ್ಬರು. ಅದಾದಮೇಲೆ ಕಾಲೇಜ್ ಅಂದರೆ ಗೊತ್ತಲ್ವ, ನಾನೇ ಬೇರೆ ಕಾಲೇಜ್ ಸೇರಿದೆ, ಹುಡುಗಿನೇ ಬೇರೆ ಕಾಲೇಜು ಸೇರಿದ್ದು. ಸರಿ, ಅದಾದಮೇಲೆ ನಂದು ಮದುವೆ ಟೈಮಲ್ಲಿ ಆ ಹುಡುಗಿ ಪಾಪ ಹೀಗೆ ಕನೆಕ್ಷನ್ ಹೊಟ್ಟೋಯ್ತು ನಮ್ಮದು. ಯಾವಾಗಲೂ ನಾನು ಅಮ್ಮಣ್ಣಿ ಕಾಲೇಜು ಮಲ್ಲೇಶ್ವರಂಗೆ ಹೋಗೋವಾಗ ಬಸ್ಸಲ್ಲಿ ಹೋಗುವಾಗ ಹಾಗೆ ಸಿಕ್ಕಿದ್ಲು ಒಂದು ಸತಿ. ಅದಾದಮೇಲೆ ನನಗೆ ಇವಾಗ ಶಾಕು, ಈ ಥರನೂ ಇರ್ತಾರ ಅಂತ ಅಂದ್ಬಿಟ್ಟು. ಸರಿ, ನಾನು ಅದಾದಮೇಲೆ ನಂದು ಮದುವೆ ಟೈಮ್ ಬಂದಾಗ, ನಾನು ತುಂಬ ಬೆಸ್ಟ್ ಫ್ರೆಂಡ್ ಅಲ್ವಾ,
ಇವ್ರು ಆ್ಯಕ್ಚುಲಿ ನನಗೆ 10th ಓದಿದ್ದು ನಾವು, ಆಯಿತಾ. ಅದಾದಮೇಲೆ PUನಲ್ಲಿ ನಾನು ಅಮ್ಮಣ್ಣಿ ಮಾಡಿದ್ದು, ಡಿಗ್ರಿನಲ್ಲಿ ಬೇರೆ ಕಾಲೇಜು. ಸರಿ, ಈ ಹುಡುಗಿಗೆ ನನ್ನ ಬೆಸ್ಟ್ ಫ್ರೆಂಡ್ ಅಲ್ಪ, ಇನ್ವೈಟ್ ಮಾಡೋಣ ಅಂಥೇಳಿ ಎಂಗೇಜ್ಮೆಂಟ್ಗೆ ಬಂದಿದ್ಲು. ಸರಿ, ಅದಾದಮೇಲೆ ಹಾಗೆ ಕನೆಕ್ಷನ್ ಮತ್ತೆ ನಮ್ಮದು ಶುರು ಆಯಿತು. ಅದಕ್ಕೆ ಮುಂಚೆನೂ ಕನೆಕ್ಷನ್ ಶುರು ಆಗಿತ್ತು. ಅಂದರೆ ಒಂದು ಸರ್ತಿ ಕಾಲೇಜ್ ಟೈಮಲ್ಲಿ ಮನೆಗೂ ಕೂಡ ಬಂದಿದ್ಲು. ಎಲ್ಲ ಹೀಗೆ ಮತ್ತೆ ಕನೆಕ್ಷನ್ ಶುರು ಆಯಿತು. ನಾನು ಓಪನಾಗಿ ಹೇಳಿದ್ದೀನಿ ಆಲ್ರೆಡಿ, ನಮ್ಮದು ಏನು ಸಮಸ್ಯೆ ಅಂದ್ಬಿಟ್ಟು ಮನೆ ಸಮಸ್ಯೆ ಮನೆಯದಿದ್ದೇ ಇರುತ್ತೆ. ಎಲ್ಲರ ಮನೆ ದೋಸೆನೂ ತೂತೇನೆ, ಯಾರ್ದು ಏನೂ ಇದಿಲ್ಲ, ಆಯಿತಾ. ಬಟ್ ನನಗೆ ನಮ್ಮ ಮನೆ ಬಗ್ಗೆ ಗೌರವ ಇದೆ, ಆಯಿತಾ. ಆದರೆ ಈ ಫ್ರೆಂಡ್ಸ್ಗಳು ಮಿಸ್ಯೂಸ್ ಮಾಡ್ಕೊಳ್ತಾರಲ್ವ ನಮ್ಮನ್ನು, ಅದು ತುಂಬ ತಪ್ಪು. ತುಂಬ ಅಂದರೆ ತುಂಬ ತಪ್ಪು ಇವಳು ಮಾಡ್ತಾ ಇರೋದು. ಯಾಕಂತಂದರೆ ಅದಾದಮೇಲೆ ನನಗೆ ಪ್ರತಿ ಹಂತದಲ್ಲೂ ನನ್ನ ಮಾತಾಡಿಸ್ಕೊಂಡು, ನಾನೊಂಥರ ಅವಳನ್ನ ನನ್ನ ಕಷ್ಟ ಸುಖಕ್ಕೆ ಮಾತಾಡೋದಕ್ಕೆ ಒಂದು ಫ್ರೆಂಡ್ ಇದ್ದಾಳೆ ಅಂತ ಅಂದ್ಕೊಂಡು ಅಷ್ಟು ಮನಸ್ಫೂರ್ತಿ ಹಚ್ಕೊಂಡು, ಮೊನ್ನೆ ಎಲ್ಲ ನನಗೆ ಬ್ರೈನ್ ರಿವೈರಿಂಗ್ ಥರ ಆಗಿ ಒಬ್ಬಳೇ ಇರುವಾಗ ಫೋನ್ ಬ್ರೈನ್ ರಿವೈರಿಂಗ್ ಅಂದರೆ ಏನು ಅಂದರೆ, ನಾವು ಒಬ್ಬರೇ ಇರ್ತಾ ಬಂದಾಗ ಸಾಕಷ್ಟು ಅರಿವುಗಳಾಗತ್ತೆ. ನಿಜವಾದ ಪ್ರೀತಿ ಇಲ್ಲವೇ ಇಲ್ಲ ಅಂತ ಅನ್ನಿಸುವಾಗ ಏನಾಗ್ಬಿಡುತ್ತೆ, ಒಂದು ರೀತಿ ಡಿಪ್ರೆಷನ್ ಹೋಗೋ ಥರ ಆಗಿಬಿಡುತ್ತೆ. ಇವಾಗ ಸೈಕಾಲಜಿಸ್ಟ್ ಅಂದಿದ ತಕ್ಷಣ ನಾವು ಹಂತ ದಾಟಿನೇ ನಾವು ಸೈಕಾಲಜಿಸ್ಟ್ ಆಗಿ ವುಂಡೆಡ್ ಹೀಲರ್ ಥರ ನಾವು, ಆಯಿತಾ. ನಾವು ಅನುಭವಿಸಿನೇ ಇನ್ನೊಬ್ರಿಗೆ ಹೀಲ್ ಮಾಡುವಂತಹ ಒಂದು ಶಕ್ತಿನ ಹೊಂದಿರೋದು, ಆಯಿತಾ. ಸೊ ಈ ರೀತಿ ಇರುವಾಗ, ಹಲೋ, ರೆಕಾರ್ಡ್ ಇದೆಯಾ? ಕಮೆಂಟ್ ಮಾಡಿ ಯಾರಾದರೂ. ಕ್ಯಾನ್ ಯು ಹಿಯರ್ ಮೀ? ಕಾಮೆಂಟ್ ಎಸ್ ಆರ್ ನೋ, ಕ್ಯಾನ್ ಯು ಹಿಯರ್ ಮೀ? ಸೊ ಯಾರು ಇಲ್ವೋ ಏನೋ ಗೊತ್ತಾಗ್ತಾ ಇಲ್ಲ. ಈ ರೀತಿ ಎಲ್ಲ ಇರುವಾಗ ನಾನು ಇಷ್ಟು ಒಳ್ಳೆ ಫ್ರೆಂಡ್ ಅಂತ ನಾನು ಮೊನ್ನೆ ಎಲ್ಲ ಆದಾಗ ಇವನು ಅಶ್ವಿನಿ ನನ್ನ ದೇವತೆ ಅನ್ನೋ ಥರ ನೋಡಿ ಹೆಸರು ಬಂದೇ ಬಿಡುತ್ತೆ. ಆ ಥರ ನನ್ನ ದೇವತೆ ಬೇಡ ಅಂದರೂ ಬಂದುಬಿಡುತ್ತೆ ಹೆಸರು. ನಾನು ದೇವತೆ ಅನ್ನೋ ಥರ ಎಲ್ಲನೂ ವಿಡಿಯೋನಲ್ಲೂ ಕೂಡ ಅದರಲ್ಲಿ ನಾನು ವಾಯ್ಸ್ ಹಾಕಿಲ್ಲ. ನಾನು ತುಂಬ ಬೆಸ್ಟ್ ಫ್ರೆಂಡ್. ಕೇಳಿಸ್ತಿದ್ಯಾ? ಕಾಮೆಂಟ್ ಮಾಡಿ ಯಾರಾದರೂ ಕೇಳಿಸ್ತಾ ಇದ್ರೆ. ಕೇಳಿಸ್ತಾ ಇದೆಯಾ? ಎಸ್ ಆರ್ ನೋ? ಯಾರು ಕಾಮೆಂಟೇ ಮಾಡಲ್ಲ. ಸೊ ಈ ರೀತಿ ನನಗೆ ಆ ಥರ ಅಂದ್ಕೊಂಡಿದ್ದೆ. ಇವಾಗ ನಮ್ಮ ಒಂದು ಪತ್ರಿಕೆನಲ್ಲಿ ನಾನೇ ಒಂದು ದಿವಸಕ್ಕೂ ಏನೂ ಇದು ಮಾಡ್ಕೊಂಡಿಲ್ಲ, ಉಪಯೋಗಿಸ್ಕೊಂಡಿರಲಿಲ್ಲ. ಆದರೆ ನನ್ನ ಫ್ರೆಂಡ್ಗಿರಲಿ ಅದು ಅಂತ ನಮ್ಮ ಅಮ್ಮನಿಗೆ ಹೇಳಿ ಅವಳದು ಕವನಗಳೆಲ್ಲ ಹಾಕಿಸಿ ತುಂಬ ಖುಷಿ ಆಯಿತು ನನಗೆ, ಆಯಿತಾ. ಅದಾದಮೇಲೆ ಇವಾಗ ನನಗೇನಕ್ಕೆ ಇವಾಗ ಬೇಜಾರು ಅಂದರೆ, ನಾನು ಅವ್ರ ಮಕ್ಕಳಿಗೆ ಒಂದು ಗಿಫ್ಟ್ ಕಳಿಸೋಣ ಅಂತಂದರೆ ಅಡ್ರೆಸ್ ಕೇಳಿದ್ರೆ ಅವ್ರ ಮನೆದು 2 ಅಡ್ರೆಸ್, ಒಂದು ಅಡ್ರೆಸ್ ಕೇಳಿದ್ರೆ ಕೊಡಲೇ ಇಲ್ಲ ಮಕ್ಕಳಿಗೆ. ಬಟ್ ಅವಳಿಗೆ ಗಿಫ್ಟ್ ಮಾಡಿದಾಗ ತುಂಬ ಖುಷಿಯಾಗಿ ಇಸ್ಕೋತಾಳೆ. ಮತ್ತು ಮಕ್ಳಿಗೆ ಕೊಡೋಣ ಅಂತ ಅಂದಾಗ ನನ್ನ ಮಕ್ಕಳಿಗೆ ಹತ್ರ ನನ್ನ ಇದು ಮಾಡೋದಿಲ್ಲ. ಅಂದರೆ ಏನು ಗೊತ್ತಾ, ಇಲ್ಲಿ ಕ್ಯಾರೆಕ್ಟರ್ ಅಸೆಸಿನೇಷನ್ ಆಗಿಬಿಡುತ್ತೆ ನಮ್ಮದು. ನಮ್ಮನ್ನು ಒಂದು ರೀತಿ ನಮ್ಮ ಹತ್ರ ಕ್ಲೋಸ್ ಆಗಿರೋ ಥರ ಇರೋದು, ಹಿಂದೆಗಡೆ ಬೇರೆ ಥರ ಬಿಂಬಿಸೋದು, ಆಯಿತಾ. ಈ ಥರ ಹಂತವಾಗಿ ಮೆಸೇಜ್ಗಳು, ನಾನು ಪ್ಯಾರಾಗ್ರಾಫ್ ಗಟ್ಟಲೆ ಮೆಸೇಜ್ ಕಳಿಸೋದು, ಈ ಕಡೆ ಅವಳ ಕಡೆಯಿಂದ ಕಮ್ಮಿ ಮೆಸೇಜು. ಫಸ್ಟೆಲ್ಲ ಇಬ್ಬರು ಉದ್ದುದ್ದ ಮೆಸೇಜ್, ಬೇಕಾದಾಗ ಮೆಸೇಜ್ ಕಳಿಸ್ತಾರೆ. ಇಲ್ಲ ಅಂತಂದರೆ ಇಲ್ಲ, ಅದೇ ಅನ್ನಿಸುತ್ತೆ. ನಾನು ಸ್ಕೂಲ್ ಫ್ರೆಂಡು, ಒಟ್ಟಿಗೆ ಓದ್ದವರು, ಈ ಮಟ್ಟಕ್ಕೆ ಬಂದಿಸ್ಕೋಬೇಕು. ಮಾಡ್ತೀನಿ ಮತ್ತೆ. ಚಿತ್ರೇಶ್ ಅವರು ಜಾಯ್ನ್ ಆಗಿದ್ದಾರೆ. ಕಾಮೆಂಟ್ ಮಾಡಿ ಕೇಳಿಸ್ತಾ ಇದ್ರೆ. ಹಲೋ, ಸರಿ, ನಾನು ಮತ್ತೆ ಲೈವ್ ಬರ್ತೀನಿ. ಇವಾಗ ತುಪ್ಪದ್ದೊಂದು ಇಸ್ಕೋಬೇಕು. ಒಬ್ಬರು ಕಸ್ಟಮರ್ ತುಪ್ಪದ್ದೊಂದು, ನಾನು ತುಪ್ಪ ಒಂದು ಒಬ್ರಿಗೆ ಕೊಡೋದಿದೆ, ಇಸ್ಕೊಂಡು ಮತ್ತೆ ಬರ್ತೀನಿ, ಲೈವ್ ಬರ್ತೀನಿ, ಆಯಿತಾ. ತುಂಬ ಬೇಜಾರಾಗೋಯ್ತು ನನಗೆ, ಇಡೀ ರಾತ್ರಿ ನಿದ್ದೆ ಇರಲಿಲ್ಲ. ಇಂಥ ಫೇಕ್ ಫ್ರೆಂಡ್ಸ್ಗಳು, ಯಪ್ಪ, ಎಂಥ ಫೇಕ್ ಫ್ರೆಂಡ್ಸ್ ಅಂತ ಒಂದು ಸ್ವಲ್ಪನೂ ಗ್ರ್ಯಾಟಿಟ್ಯೂಡ್ ಇಲ್ಲ. ಇಲ್ಲೇನಾಗ್ಬಿಡುತ್ತೆ ಅಂದರೆ ತುಂಬ ಮ್ಯಾನಿಪುಲೇಷನ್ ಇದು. ಇಟ್ಸ್ ಓಕೆ, ಎನಿವೇಸ್, ಇದು ನಿಮಗೆ ಅರ್ಥ ಆಗಲ್ಲ, ಹೇಳ್ತೀನಿ, ಮಾಡ್ತೀನಿ ತಡೀರಿ.